ಹಾಯ್ ಹಲೋ ಸ್ನೇಹಿತರೆ, ನಾನು ಇವತ್ತು ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುವಂಥ ಒಂದು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಈಸಿಯಾಗಿ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡ್ಕೋಬೋದು ಅಂತ ನೋಡ್ಬೋದು. ಫಸ್ಟ್ ಈ ಥರ ನಾವು ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಸಿಕ್ಕ ಮೇಲೆ ನೀವು ಕೂಡ ಶಾಕ್ ಆಗಿಬಿಡ್ತೀರ. ಹಾಗಾಗಿ ಖಂಡಿತವಾಗಿ ಯಾವುದೇ ನೋಡಿ ಅಪ್ಪರ್ ಲಿಪ್ಸ್ ಆಗಲಿ ಅಂಡರ್ ಆರ್ಮ್ಸ್ ಆಗಲಿ ಎಲ್ಲಾದರೂ ಕೂಡ ನೀವು ಇದನ್ನು ಅನ್ವಾಂಟೆಡ್ ಹೇರಿಗೆ ಯೂಸ್ ಮಾಡುವಂಥ ಫೇಸ್ ಪ್ಯಾಕು. ಹಾಗಾದರೆ ನೀವು ಕೂಡ ಇದನ್ನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ರೆ ವಿಡಿಯೋವಾಗಿ ಪೂರ್ತಿಯಾಗಿ ನೋಡಿ. ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿದರೆ ಸಾಕು, ನಿಮಗೂ ಕೂಡ ಈ ಥರ ರಿಸಲ್ಟ್ ಸಿಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ನಮ್ಮ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ಹಾಗಿದ್ರೆ ನಾನು ಇವತ್ತು ಈ ಥರವಾಗಿ ಅನ್ವಾಂಟೆಡ್ ಹೇರನ್ನು ಈಸಿಯಾಗಿ ರಿಮೂವ್ ಮಾಡೋಂಥ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ರಿಮೂವ್ ಮಾಡ್ಕೋಬೋದು ಅಂತ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂತ ನೋಡಿಬಿಡಿ. ಫಸ್ಟ್ ಒಂದು ಬಟ್ಲು ತೊಗೊಂಡಿದ್ದೀನಿ. ಈ ಥರ ನಾವು ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡೋದಕ್ಕೆ ಬೇಕಾಗುವಂಥದ್ದು ಫಸ್ಟ್ ನಾನು ತೊಗೊಳ್ತಾ ಇರೋದು ಕೋಲ್ಗೇಟನ್ನು ತೊಗೊಳ್ತಾ ಇದ್ದೀನಿ. ಈ ಕೋಲ್ಗೇಟ್ ನಮ್ಮ ಸ್ಕಿನ್ ಮೇಲೆ ಕೂಡ ಯೂಸ್ ಮಾಡ್ಕೋಬೋದು. ಅನ್ವಾಂಟೆಡ್ ಹೇರ್ ಕೂಡ ರಿಮೂವ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಮ್ಮ ಸ್ಕಿನ್ ಕೂಡ ನೋಡಿ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡಿದ್ಮೇಲೆ ಬ್ಲ್ಯಾಕ್ ಆಗುತ್ತಲ್ವ, ಅದು ಬ್ಲ್ಯಾಕ್ನೆಸ್ ಕೂಡ ಕಡಿಮೆ ಮಾಡಿ ವೈಟನ್ನು ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ನಾನು ಕೋಲ್ಗೇಟ್ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಗೇಟ್ ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಕೋಲ್ಗೇಟ್ ತೊಗೊಂಡಿದ್ದಾಯ್ತು. ಕೋಲ್ಗೇಟ್ನಲ್ಲಿ ಮತ್ತೇನೆಲ್ಲ ಹಾಕಬೇಕಂತ ನೋಡೋಣ ಬನ್ನಿ. ನಿಮಗೆ ಅಪ್ಪರ್ ಲಿಪ್ಸ್ ಆಗಲಿ ಅಂಡರ್ ಆರ್ಮ್ಸ್ ಆಗಲಿ ಈ ಥರ ನಿಮಗೆ ಸಮಸ್ಯೆ ಹೇರ್ ರಿಮೂವ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಇದನ್ನು ಟ್ರೈ ಮಾಡಿಬಿಡಿ. ಇವಾಗ ನಾನು ಇದಕ್ಕೆ ಸೇರಿಸ್ತಾ ಇರೋದು ಅಲೋವೆರಾ ಜೆಲ್ಲು. ಫ್ರೆಶ್ ಆಗಿದ್ದರೆ ಫ್ರೆಶ್ ಆಗಿ ಸೇರಿಸ್ಕೊಳ್ಳಿ, ಈ ಥರ ಇದ್ದರೆ ಈ ಥರ ಸೇರಿಸ್ಕೊಳ್ಳಿ. ಇವಾಗ ನಾನು ಅಲೋವೆರಾ ಜೆಲ್ ಕೂಡ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಅಲೋವೆರಾ ಜೆಲ್ ನಮಗೆ ಸಾಕಾಗುತ್ತೆ. ಇವಾಗ ನೋಡಿ, ನಮಗೆ ಎಷ್ಟು ಅನ್ವಾಂಟೆಡ್ ಹೇರ್ ಎಲ್ಲೆಲ್ಲಿ ರಿಮೂವ್ ಮಾಡಬೇಕಂತ ಅಂದ್ಕೊಂಡಿರ್ತೀರಲ್ಲ ಅಲ್ಲಲ್ಲಿ ನಾವು ಇದನ್ನು ಟ್ರೈ ಮಾಡಬೇಕಾಗತ್ತೆ. ಹಾಗಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಕೋಲ್ಗೇಟ್ನಲ್ಲಿ ನೋಡಿ, ಫಸ್ಟು ಕೋಲ್ಗೇಟ್ ತೊಗೊಂಡಿರೋಂಥದ್ದು ಅದರಲ್ಲಿ ನಾವು ಅಲೋವೆರಾ ಜೆಲ್ ಪರ್ಫೆಕ್ಟಾಗಿ ಕ್ರೀಮ್ ಥರ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಪೂರ್ತಿಯಾಗಿ ಕ್ರೀಮ್ ಆಗಬೇಕು ನೋಡಿ. ಈ ಥರ ನೋಡಿ ಯಾವ ರೀತಿಯಾಗಿ ಕ್ರೀಮ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪರ್ಫೆಕ್ಟಾಗಿದ್ದು ಕ್ರೀಮಲ್ಲಿ ರೆಡಿಯಾಗಿರುವಂಥ ಫಾರ್ಮಲ್ಲಿ ಮಾಡ್ಕೋಬೇಕು. ಆಮೇಲೆ ನಾವು ಅನ್ವಾಂಟೆಡ್ ಹೇರು ನೋಡಿ ನಮಗೆ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಕೆಲಸ ಮಾಡುವಂಥದ್ದು ಏನಪ್ಪ ಅಂತ ತೋರಿಸ್ತೀನಿ ನೋಡಿ. ಹಾಗಾಗಿ ಫಸ್ಟ್ ನಾನು ತೊಗೊಳ್ತಾ ಇರೋವಂಥದ್ದು ಈಗ ಇದರಲ್ಲಿ ಹಾಕೋದಕ್ಕೆ ಏನಪ್ಪ ಅಂದರೆ, ನಾವು ಅಡುಗೆಗೆ ಬಳಸುವಂಥದ್ದು ಸೋಡಾ ಸ್ನೇಹಿತರೆ. ಅಡುಗೆಗೆ ಬಳಸ್ತೀವಲ್ವ, ಅಡುಗೆ ಸೋಡಾ ಅಂತೀವಲ್ವ, ಆ ಅಡುಗೆ ಸೋಡಾವನ್ನು ನಾವು ಬಳಸಬೇಕಾಗತ್ತೆ. ಅದು ಕೂಡ ಇದರಲ್ಲಿ ಬಳಸಬೇಕು. ಅದು ಬಳಸೋಕ್ಕಿಂತ ಮುಂಚೆ ನಾನು ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇರೋದು ಕಡಲೆ ಹಿಟ್ಟು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಪರ್ಫೆಕ್ಟಾಗಿ ಕಡಲೆ ಹಿಟ್ಟು ಕೂಡ ಇದರಲ್ಲಿ ಕ್ರೀಮ್ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಹೋಮ್ ಮೇಡ್ ರೆಮಿಡಿಗಳು ಸ್ನೇಹಿತರೆ, ಮನೆಯಲ್ಲೇ ನಾವು ಟ್ರೈ ಮಾಡ್ಬೋದು. ಯಾಕಂದರೆ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಈಸಿಯಾಗಿ ಅನ್ವಾಂಟೆಡ್ ಹೇರ್ ಕೂಡ ರಿಮೂವ್ ಮಾಡಿಕೊಂಡು ನಮ್ಮ ಸ್ಕಿನ್ ಕೂಡ ಗ್ಲೋನೆಸ್ ಇಟ್ಕೋಬೋದು. ಇವಾಗ ನೋಡಿ ಕ್ರೀಮ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. 1 ಹನಿ ಕೂಡ ಇದರಲ್ಲಿ ನೀರಿನ ಡ್ರಾಪ್ ಹಾಕಬಾರ್ದು. ಹಾಗಾಗಿ ಇವಾಗ ಇದು ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಫಸ್ಟ್ ಆವಾಗ ಹೇಳಿದ್ದೀನಲ್ಲ ಸ್ನೇಹಿತರೆ, ಅಡುಗೆಗೆ ಬಳಸುವಂಥ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಂಡೆ ಅಂದರೆ ಒಂಥರ ರಿಯಾಕ್ಷನ್ ರೆಡಿ ಆಗುತ್ತೆ. ಅದು ರಿಯಾಕ್ಷನ್ ರೆಡಿ ಆಗೋಕ್ಕಿಂತ ಮುಂಚೆ ಅದಕ್ಕೆ ಸ್ವಲ್ಪ ಗುಲಾಬ್ ಜಲ್ ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರಿಯಾಕ್ಷನ್ನು ನಾವು ಅನ್ವಾಂಟೆಡ್ ಹೇರ್ ಮೇಲೆ ಹಚ್ಚಿದ್ವಿ ಅಂದರೆ ಸ್ನೇಹಿತರೆ ಏನಾಗುತ್ತೆ ಅಂದರೆ, ಒಳಗಡೆ ಇರುವಂಥ ಅನ್ವಾಂಟೆಡ್ ಹೇರ್ ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಮಾಡುತ್ತೆ. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಮಿಕ್ಸ್ ಆಯಿತಾ ಚೆನ್ನಾಗಿ ಕ್ರೀಮ್ ಥರ ರೆಡಿ ಆಗುತ್ತೆ. ಇಷ್ಟು ಕ್ರೀಮ್ ರೆಡಿ ಮಾಡಿಕೊಂಡ್ರೆ ಸಾಕು. ನಾವು ಇದನ್ನು ಇವಾಗ ಯೂಸ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಇವಾಗ ಇದು ರೆಡಿಯಾಗಿರುವಂಥದ್ದು ಕ್ರೀಮು. ಬನ್ನಿ ಇವಾಗ ನಾನು ಅನ್ವಾಂಟೆಡ್ ಹೇರ್ ಎಲ್ಲಿದೆ ಅಲ್ಲಿ ಈಸಿಯಾಗಿ ರಿಮೂವ್ ಮಾಡುವಂಥದ್ದು ತೋರಿಸ್ಕೊಡ್ತೀನಿ. ಫೇಸ್ ಮೇಲಾಗಲಿ ಮತ್ತು ಅಪ್ಪರ್ ಲಿಪ್ಸ್ ಮೇಲಾಗಲಿ, ಕಾಲು ಮೇಲಾಗಲಿ, ಕೈ ಮೇಲಾಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇವಾಗ ಇದು ಕ್ರೀಮ್ ಪರ್ಫೆಕ್ಟಾಗಿ ರೆಡಿ ಆಗಿರುವಂಥದ್ದಲ್ವ. ಇವಾಗ ನನ್ನ ಕೈ ಮೇಲೆ ನಾನು ಈಸಿಯಾಗಿ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡುವಂಥ ತೋರಿಸ್ತೀನಿ. ಇವಾಗ ಜಾಸ್ತಿ ಅನ್ವಾಂಟೆಡ್ ಹೇರ್ ಕೈ ಮೇಲೆ ಒಬ್ಬೊಬ್ರಿಗೆ ಬರುತ್ತೆ ಮತ್ತು ಜಾಸ್ತಿ ಒಬ್ಬರಿಗೆ ಕಾಣಿಸಲ್ಲ. ನನ್ನ ಕೈ ಮೇಲೆ ಜಾಸ್ತಿ ಬೆಳೆಯೋದಿಲ್ಲ ಸ್ನೇಹಿತರೆ, ಎಲ್ಲೆಲ್ಲೋ ಸ್ವಲ್ಪ ಕಾಣಿಸುತ್ತೆ. ಅದು ಕೂಡ ನಾನು ಇದೇ ರೀತಿಯಾಗಿ ಯೂಸ್ ಮಾಡ್ತಿರ್ತೀನಿ. ಯಾಕಂದರೆ ನಾವು ಸೈಡ್ ನೋಡಿ ನ್ಯಾಚುರಲಾಗಿ ಯೂಸ್ ಮಾಡ್ತಾ ಹೋದರೆ ನಮಗೆ ಯಾವುದೇ ಅನ್ವಾಂಟೆಡ್ ಹೇರ್ ಜಾಸ್ತಿ ಬೆಳವಣಿಗೆ ಆಗಲ್ಲ. ಇವಾಗ ನೋಡಿ ಈ ಕ್ರೀಮ್ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು. ಸಣ್ಣದಾಗಿ ಅನ್ವಾಂಟೆಡ್ ಹೇರ್ ಜಾಸ್ತಿ ನನ್ನ ಕೈ ಮೇಲೆ ಬರೋದೇ ಇಲ್ಲ. ಹಾಗಾಗಿ
ನಾನಿದು ಯಾವಾಗಲೂ ಕೂಡ ಯೂಸ್ ಮಾಡ್ತಾನೆ ಇರ್ತೀನಿ ಕಂಟಿನ್ಯೂಸ್ ಆಗಿ. ಯಾಕಂದರೆ ನಮಗೆ ಅನ್ವಾಂಟೆಡ್ ಹೇರ್ ಈಸಿಯಾಗಿ ರಿಮೂವ್ ಆಗಬೇಕು ಮತ್ತು ಬರದೇ ರೀತಿ ಕೇರ್ ಮಾಡಬೇಕಂದ್ರೆ ನಾವು ಇದನ್ನು ಯೂಸ್ ಮಾಡ್ತಾ ಇರಬೇಕು. ಆವಾಗ ನಮಗೆ ಅನ್ವಾಂಟೆಡ್ ಹೇರ್ ಬರದೇ ರೀತಿಯಾಗಿ ಕೇರ್ ಮಾಡ್ಕೋಬೋದು. ಇವಾಗ ಪೂರ್ತಿಯಾಗಿ ನಾನು ಇವಾಗ ಕೈ ಮೇಲೆ ಅಪ್ಲೈ ಮಾಡಿದ್ದೀನಿ. ಇದು ಅಪ್ಲೈ ಮಾಡಿ ಒಂದು 2-3 ನಿಮಿಷ ಬಿಡಬೇಕು. 2-3 ನಿಮಿಷ ಬಿಟ್ಕೊಂಡು ನಾವು ಇದೊಂದು ಕಾಟನ್ ಬಟ್ಟೆ ತೊಗೊಂಡು ಇಲ್ಲಾಂದರೆ ಟಿಶ್ಯೂ ಪೇಪರ್ ತೊಗೊಂಡು ಇದನ್ನು ರಿಮೂವ್ ಮಾಡಬೇಕು. ಅದು ಕೂಡ ತೋರಿಸ್ಕೊಡ್ತೀನಿ ನೋಡಿ. ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ. 2-3 ನಿಮಿಷ ಬಿಟ್ಟೆ. 2-3 ನಿಮಿಷ ಬಿಟ್ಟಾದಮೇಲೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು ನಾವು ಅಪೋಸಿಟ್ ಸೈಡಲ್ಲಿ ನಾವು ಇದನ್ನು ರಿಮೂವ್ ಮಾಡಬೇಕು. ಈ ಥರ ನೋಡಿ, ಮೇಲುಗಡೆ ತೊಗೋಬೇಕು. ಯಾವಾಗಲೂ ಕೂಡ ನಾವು ಮೇಲುಗಡೆಯಿಂದ ರಿಮೂವ್ ಮಾಡ್ತಾ ಅಂದರೆ ಕೆಳಗಡೆಯಿಂದ ಮೇಲುಗಡೆ ಬಂದಿವಂದರೆ ಸಣ್ಣದಾಗಿರುವಂಥದ್ದು ಬುಡದಲ್ಲಿ ಇರುವಂಥದ್ದು ಕೂಡ ನಮ್ಮ ಹೇರ್ಸನ್ನು ಎಲ್ಲ ಕೂಡ ರಿಮೂವ್ ಮಾಡುತ್ತೆ ನೋಡಿ. ಈ ಥರ ನೋಡಿ, ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ಶಾಕ್ ಆಗಿಬಿಡ್ತೀರಾ ಎಷ್ಟು ಚೆನ್ನಾಗಿ ಇದು ನಮ್ಮ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡುವಂಥ ಕೆಲಸ ಮಾಡುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಎಲ್ಲ ಕೂಡ ಅನ್ವಾಂಟೆಡ್ ಹೇರನ್ನು ಈಸಿಯಾಗಿ ರಿಮೂವ್ ಮಾಡುವಂಥದ್ದು. ಒಂದು ಕಾಟನ್ ಬಟ್ಟೆ ಆಗಲಿ ಮತ್ತು ಈ ಥರ ಟಿಶ್ಯೂ ಪೇಪರ್ ತೊಗೊಂಡು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ನೀವು ಕೂಡ ಅಪ್ಪರ್ ಲಿಪ್ಸ್ ಆಗಲಿ ಅಂಡರ್ ಆರ್ಮ್ಸ್ ಆಗಲಿ ಮತ್ತು ಈ ಥರ ವ್ಯಾಕ್ಸ್ ಮಾಡ್ಕೊಳ್ಳೋದು ಬಿಟ್ಬಿಡ್ತೀರಾ. ಈಸಿಯಾಗಿ ಮನೆಯಲ್ಲೇ ನೀವು ಕೂಡ ರಿಮೂವ್ ಮಾಡಿಬಿಡ್ತೀರಾ. ಹಾಗಿದ್ರೆ ವೀಕ್ಷಕರೇ, ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆದರೆ, ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.